ಅಭಿಯ ಬಲಭುಜದಲ್ಲಿ ರಕ್ತ ಸೋರುತ್ತಿರುವುದನ್ನು ಕಂಡು ಗಾಬರಿಯಿಂದ ಓಡಿ ಬಂದ ಸಾಹಿತ್ಯ ತನ್ನ ಶಾಲನ್ನು ತೆಗೆದು ಅವನ ಕೈಗೆ ಕಟ್ಟಲಾರಂಭಿಸಿದಳು. ಅವಳನ್ನು ನೋಡಿ ಅಭಿಗೆ ಕೋಪ ನೆತ್ತಿಗೇರಿತ್ತು. ತಕ್ಷಣ ತನ್ನ ಕೈಯನ್ನು ಹಿಂದಕ್ಕೆಳೆದು, ರೂಮಿಗೆ ಬರಬೇಕಾದ್ರೆ ಡೋರ್ ನಾಕ್ ಮಾಡಬೇಕು ಅನ್ನೋ ಸೆನ್ಸ್ ಬೇಡವಾ ನಿಂಗೆ? ಹೇಗೆ ಬೇಕೋ ಹಾಗೆ ನುಗ್ಗೋದೇನಾ ಎಂದು ದುರುಗುಟ್ಟಿ ಅವಳನ್ನೇ ನೋಡಿದ. ಅವನ ಮಾತಿಗೆ 2 ಹೆಜ್ಜೆ ಹಿಂದೆ ಸರಿದು ತಲೆ ತಗ್ಗಿಸಿ, ಅದು ಕೈಗೆ ಎಂದು ಮಾತು ಅರ್ಧಕ್ಕೆ ನಿಲ್ಲಿಸಿದಳು. ಆಗಲೇ ಅವಳಿಗೆ ತಿಳಿದದ್ದು ಅಭಿ ಶರ್ಟ್ ಮತ್ತು ಬನಿಯನ್ ತೆಗೆದು ಬರೀ ಮೈಯಲ್ಲಿರುವುದು. ಮತ್ತೆ ತಲೆ ಮೇಲೆತ್ತಲಿಲ್ಲ ಅವಳು. ಏನ್ ಕೈಗೆ? ನನ್ನ ಮೇಲೆ ಸಿಂಪತಿ ತೋರಿಸೋದೇನು ಬೇಡ, ಮೊದಲು ಸಾಗರ್ ಹುಷಾರಾಗೋದ್ರ ಬಗ್ಗೆ ಗಮನ ಕೊಡು ಎಂದು ಜೋರಾಗಿ ಹೇಳಿ ಟವಲ್ ಹಿಡಿದು ಬಾತ್ರೂಮ್ಗೆ ನಡೆದ. ಯಪ್ಪ, ಅಷ್ಟು ದೊಡ್ಡ ಗಾಯ ಆದ್ರೂ ಏನೂ ಆಗಿಲ್ಲ ಅನ್ನೋ ಥರ ಇದ್ದಾರಲ್ಲ. ಛೆ, ನನ್ನಿಂದ ಇವರು ಎಷ್ಟು ನೋವು ತಿನ್ನೋ ಹಾಗೆ ಆಯಿತು ಎಂದು ಬೇಸರದಿಂದ ಬಂದ ವಿಷಯವನ್ನೇ ಮರೆತು ತನ್ನ ರೂಮಿಗೆ ನಡೆದಳು. ಎಕ್ಸ್ಕ್ಯೂಸ್ ಮೀ ಮೇಡಮ್, ಒಳಗೆ ಬರಬಹುದಾ ಎಂಬ ಗಡುಸಾದ ಧ್ವನಿ ಕೇಳಿ ಬೆಚ್ಚಿ ಬಾಗಿಲ ಕಡೆ ನೋಡಿದಳು ಸಾಹಿತ್ಯ. ಎದುರಿಗೆ ಅರುಣಾದೇವಿಯವರು ನಿಂತಿದ್ದರು. ಅವರ ಗಂಭೀರವಾದ ಮುಖ, ಧ್ವನಿ, ನೋಟ, ದುಬಾರಿ ಬೆಲೆಯ ಉಡುಗೆ ತೊಡುಗೆ ಎಲ್ಲವೂ ಗಾಬರಿಯನ್ನುಂಟು ಮಾಡಿತ್ತು ಸಾಹಿತ್ಯಾಳಿಗೆ. ಅರುಣಾದೇವಿಯವರು ಸಾಹಿತ್ಯಾಳ ಹತ್ತಿರಕ್ಕೆ ಬಂದು ಅವಳನ್ನು ಮೇಲಿಂದ ಕೆಳಗೆ ಸೂಕ್ಷ್ಮವಾಗಿ ನೋಡಿ, ಯಾರು ನೀನು? ಯಾಕೆ ಬಂದೆ ಇಲ್ಲಿಗೆ ಎಂದು ಹುಬ್ಬುಗಂಟಿಕ್ಕಿ ಕೇಳಿದರು. ಸಾಹಿತ್ಯ ಮೌನವಾಗಿ ಕುಳಿತಿದ್ದಳು. ನಿನ್ನನ್ನೆಲ್ಲೋ ನೋಡಿದ್ದೀನಲ್ಲ. ಓ ಎಸ್, ನೀನೇ ತಾನೇ ಅವತ್ತು ಟೆಂಪಲ್ನಲ್ಲಿ ಅಭಿ ಹತ್ರ ನುಲಿತಾ ಮಾತಾಡ್ತಿದ್ದಿದ್ದು? ಏನು ನನ್ನ ಮಗನ್ನ ಬುಟ್ಟಿಗೆ ಹಾಕೊಳ್ಳೋ ಪ್ಲ್ಯಾನಾ? ನಿನ್ನಂಥವ್ರನ್ನ ಎಷ್ಟು ನೋಡಿಲ್ಲ ನಾನು ಎನ್ನುವಷ್ಟರಲ್ಲಿ ಅಭಿ ಫ್ರೆಶ್ ಆಗಿ ಸಾಹಿತ್ಯಾಳ ರೂಮಿನತ್ತ ಬರುತ್ತಿದ್ದ. ಅದನ್ನು ಗಮನಿಸಿದ ಅರುಣಾದೇವಿಯವರು ತಕ್ಷಣ ಮಾತು ಬದಲಿಸಿ, ಎಷ್ಟು ಚೆನ್ನಾಗಿದೆಯಾ ಮಗಳೇ, ನಿನ್ನ ಹೆಸರೇನು ಕಂದ ಎಂದು ಅವಳ ಕೆನ್ನೆ ತಟ್ಟಿ ಕೇಳಿದರು. ಸಾಹಿತ್ಯ ಬಿಟ್ಟ ಕಣ್ಣು ಬಿಟ್ಟಂತೆ ಅವರನ್ನೇ ನೋಡುತ್ತಾ ಕುಳಿತಳು. ಅಭಿ ನೇರವಾಗಿ ಅಲ್ಲಿಗೆ ಬಂದು, ಏಯ್, ಅವರು ನಿನ್ನೆ ಕೇಳಿದ್ದು ಹೆಸರೇನು ಅಂತ, ಬಾಯಿ ಬರಲ್ವನಿಗೆ ಎಂದು ಗದರಿದಾಗ, ಸಾಹಿತ್ಯ ಎಂದು ಮೆಲ್ಲನೆ ಉಸುರಿದಳು. ಆಹಾ, ಮುದ್ದಾದ ಹೆಸರು ಎಂದು ತನ್ನ 2 ಕೈಯಲ್ಲಿ ಅವಳ ದೃಷ್ಟಿ ತೆಗೆದು, ಸರಿ, ಬೇಗ ಸ್ನಾನ ಮಾಡಿ ಬಾ, ತಿಂಡಿ ಕೊಡ್ತೀನಿ ಎಂದು ಅವಳ ಕೆನ್ನೆ ಹಿಂಡಿ ಅಭಿಯ ಕಡೆ ತಿರುಗಿ, ಅಭಿ, ಏನು ನೀನು ಇತ್ತೀಚೆಗೆ ಮನೇಲೇ ಇರಲ್ಲ? ಅಭಿಲಾಷ್ ಮದುವೆ ಜವಾಬ್ದಾರಿ ನಿಂದು ಅಂತ ಮೊದಲೇ ಹೇಳಿದ್ದೆ, ಆದರೆ ಈಗ ನೋಡಿದರೆ ಅವನ ಮದುವೆಗೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಆಡ್ತಿದೀಯಾ? ಹುಸಿ ಮುನಿಸು ತೋರಿಸಿದರು. ಮಾಮ್, ಇವತ್ತೊಂದು ದಿನ ಹೊರಗಡೆ ಹೋಗಿ ಬರ್ತೀನಿ, ನೆಕ್ಸ್ಟ್ ಎಲ್ಲೂ ಹೋಗಲ್ಲ, ಓಕೆನಾ ಎಂದು ಸಮಾಧಾನಿಸಿದ ಅಭಿ. ಸರಿ ಎಂದು ತಲೆ ಅಲ್ಲಾಡಿಸಿ ಸಾಹಿತ್ಯಾಳೆಡೆ ಓರೆಗಣ್ಣಿನಿಂದ ದುರುಗುಟ್ಟಿ ನೋಡಿ ಅಲ್ಲಿಂದ ಹೊರ ನಡೆದರು. ಅವರು ಹೋದೆಡೆಗೆ ಗಾಬರಿಯಿಂದ ನೋಡುತ್ತಾ ಕುಳಿತಳು ಸಾಹಿತ್ಯ. ಹಲೋ ಮೇಡಮ್, ಅವರಾಗಲೇ ಹೋಗಾಯಿತು, ಇನ್ನೂ ಅಲ್ಲೇ ನೋಡ್ತಿದ್ದೀರಾ ಎಂದು ಅಭಿ ಕೇಳಿದಾಗ ತಿರುಗಿ ಅವನ ಮುಖ ನೋಡಿದಳು. ಅಭಿ ಅವಳ ಎದುರಿಗೆ ಬಂದು, ಸರಿ, ಆಗಲೇ ರೂಮಿಗೆ ಬಂದೆಲ್ಲ, ಏನು ವಿಷಯ ಹೇಳು ಎಂದು ಕೇಳಿದಾಗ ಥಟ್ಟನೆ ಅಭಿಯ ಮುಖ ನೋಡಿದ ಸಾಹಿತ್ಯ, ನಾನು ಮನೆಗೆ ಹೋಗ್ತೀನಿ, ನನ್ನ ಮನೆಗೆ ಕರ್ಕೊಂಡು ಹೋಗಿ ಪ್ಲೀಸ್ ಎಂದು ಎದ್ದು ನಿಂತಳು ಸಾಹಿತ್ಯ. ಅವಳ ಮಾತು ಕೇಳಿ ಕೋಪ ಉಕ್ಕಿತು ಅಭಿಗೆ. ಏನು ತಲೆ ಸರಿ ಇಲ್ವಾ ನಿಂಗೆ? ಒಂದು ಸರಿ ಹೋಗ್ತೀನಿ, ಒಂದು ಸರಿ ಹೋಗಲ್ಲ ಅನ್ನೋಕ್ಕೆ ಎಂದು ಅವಳನ್ನೇ ದುರುಗುಟ್ಟಿ ನೋಡುತ್ತಾ ಕೇಳಿದ. ಇನ್ನೊಂದು ಸಲ ಹಾಗೆ ಕೇಳಲ್ಲ, ಪ್ಲೀಸ್ ನನಗೆ ನಮ್ಮ ಮನೆಗೆ ಬಿಡಿ ಮತ್ತೆ ಕೇಳಿಕೊಂಡಳು ಸಾಹಿತ್ಯ. ಇನ್ನಷ್ಟು ಕೋಪ ಉಕ್ಕಿತು ಅಭಿಗೆ. ನನ್ನನ್ನು ನೀನು ಕೆಲಸದವನು ಅಂದ್ಕೊಂಡಿದ್ಯಾ? ನೀನು ಹೇಳ್ದಾಗೆ ಕೇಳೋಕ್ಕೆ? ಸಾಗರ್ನ ನೋಡಿದ ಮೇಲೆ ಮುಂದೆ ನೀನೇ ಅವನನ್ನು ನೋಡ್ಕೋಬೇಕು ಅಂತ ತಲೆ ಓಡಿಸಿ ಈ ಸ್ಕೆಚ್ ಹಾಕಿದ್ಯಾ ಹೇಗೆ ಎಂದಾಗ ಅವನ ಮಾತು ಅರ್ಥವಾಗಲಿಲ್ಲ ಅವಳಿಗೆ. ನೀನೆಷ್ಟು ಹೇಳಿದ್ರು ಅಷ್ಟೆ,
ನಾನು ಹೇಳೋವರೆಗೂ ಇಲ್ಲಿಂದ ಹೋಗೋ ಹಾಗಿಲ್ಲ ಎಂದವನ ಮಾತು ಕೇಳಿ ತಲೆ ತಿರುಗಿದಂತಾಯಿತು ಸಾಹಿತ್ಯಾಳಿಗೆ. ಹಾಗೆ ಹೇಳಬೇಡಿ ಸರ್, ನಾನು ಹೋಗ್ತೀನಿ ಪ್ಲೀಸ್ ಎನ್ನುತ್ತಾ ಕೈ ಮುಗಿದು ಕೇಳಿಕೊಂಡಳು ಸಾಹಿತ್ಯ. ಹೋಗ್ತೀನಿ ಅಂದರೆ ಕಳ್ಸೋರು ಯಾರು? ಸಾಗರ್ ಫುಲ್ ಕ್ಯೂರ್ ಆಗೋವರೆಗೂ ನೀನಿಲ್ಲೇ ಇರಬೇಕು ದೃಢವಾಗಿ ಹೇಳಿದಾಗ, ಮತ್ತೆ ನೆನ್ನೆ ಮನೆಗೆ ಹೋಗಕ್ಕೆ ಹೇಳಿದ್ರಿ ಎಂದು ಅವನ ನಿರ್ಧಾರದ ಬಗ್ಗೆ ತಿಳಿಯದೆ ಕೇಳಿದಳು ಸಾಹಿತ್ಯ. ಅದು ನೆನ್ನೆ, ಇವತ್ತಲ್ಲ. ಅವಳ ಪ್ರಶ್ನೆಗೆ ಚುಟುಕಾಗಿ ಉತ್ತರಿಸಿದ ಅಭಿ. ಸಾಗರ್ ಕ್ಯೂರ್ ಆಗೋವರೆಗೂ ನಾನು ಯಾಕೆ ಎಲ್ಲಿರಬೇಕು? ಮತ್ತೆ ಪ್ರಶ್ನಿಸಿದಳು ಸಾಹಿತ್ಯ. ಅವಳ ಮಾತು ಕೇಳಿ ಮತ್ತಷ್ಟು ಕೋಪಗೊಂಡ ಅಭಿ ಅವಳ ಬಾಯಿಗೆ ತನ್ನ ಕೈಯನ್ನು ಅಡ್ಡವಾಗಿ ಹಿಡಿದು, ಚುಪ್, ಬಾಯಿ ಬಿಟ್ಟರೆ ಬರೀ ಕ್ವಶನ್ಗಳೇ, ಸುಮ್ಮನೆ ಫ್ರೆಶ್ ಆಗಿ ತಿಂಡಿ ತಿನ್ನು ಎಂದು ಬಾತ್ರೂಮಿನ ಕಡೆ ಕೈ ತೋರಿಸಿದ. ಡ್ರೆಸ್ ತಂದಿಲ್ಲ, ಥಟ್ಟನೆ ಹೇಳಿದಳು ಸಾಹಿತ್ಯ. ಈ ನೆಪ ಹೂಡಿ ಮನೆಗೋಗೋ ಪ್ಲ್ಯಾನಾ? ನೀನು ಹೋಗಿ ಫ್ರೆಶ್ ಆಗು, ಅಷ್ಟರಲ್ಲಿ ಡ್ರೆಸ್ ರೆಡಿ ಇರುತ್ತೆ, ಆಮೇಲೆ ತಿಂಡಿ ಮಾಡುವಂತೆ. ಆದರೆ ಅಪ್ಪಿ ತಪ್ಪಿನೂ ಮನೆಯಿಂದ ಹೊರ ಹೋಗೋ ಹಾಗಿಲ್ಲ. ಸಂಜೆ ಸಾಗರ್ನ ನೋಡ್ಕೊಂಡು ಬರೋಕ್ಕೆ ಹೋಗಬೇಕು, ಓಕೆ ಎಂದಾಗ ಏನೂ ಪ್ರತಿಕ್ರಿಯೆ ನೀಡದೆ ಎದ್ದು ಬಾತ್ರೂಮಿಗೆ ನಡೆದಳು ಸಾಹಿತ್ಯ. ಎಷ್ಟು ಕೊಬ್ಬು ಇವಳಿಗೆ, ಏನಾದರೂ ಹೇಳಿದರೆ ಒಂದು ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ ಎಂದು ಹೊರಗೋಗಿ ಸಾಹಿತ್ಯಾಳಿಗೆ 2 ಜೊತೆ ಡ್ರೆಸ್ ತಂದು ಅವಳ ರೂಮಿನಲ್ಲಿಟ್ಟು ಶ್ರೀಕಾಂತ್ನನ್ನು ಭೇಟಿಯಾಗಲು ಹೊರಟ. ಹಾಯ್ ಮಿಸ್ಟರ್ ಅಭಿ ಎಂದು ಅಭಿಗಿಂತ 5 ನಿಮಿಷ ಮೊದಲೇ ಬಂದಿದ್ದ ಶ್ರೀಕಾಂತ್ ಕೈ ಸನ್ನೆ ಮಾಡಿದ. ಹಲೋ ಮಿಸ್ಟರ್ ಶ್ರೀಕಾಂತ್, ಏನು ಇದ್ದಕ್ಕಿದ್ದಂತೆ ಭೇಟಿಯಾಗಬೇಕು ಅಂದ್ರಲ್ವಾ ಎಂದು ಪ್ರಶ್ನಾರ್ಥಕವಾಗಿ ಕೇಳಿದಾಗ, ಹೌದು ಅಭಿ ಸರ್, ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋದಿತ್ತು, ಅದೇ ಸಾಹಿತ್ಯ ವಿಷಯದಲ್ಲಿ ಎಂದು ಕೇಳಿದಾಗ, ಅದನ್ನು ನೀವು ಆವತ್ತೇ ಒಪ್ಪಲ್ಲ ಅಂದ್ರಲ್ವ ಶ್ರೀಕಾಂತ್ ಎಂದು ಹುಬ್ಬು ಜೋಡಿಸಿ ಕೇಳಿದ ಅಭಿಷೇಕ್. ಆದರೆ ಈಗ ಅವಳನ್ನು ಮದುವೆ ಆಗಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ ಸರ್. ಯಾಕೆ ಅಂದರೆ ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಅದೇನೆಂದರೆ ನೆಕ್ಸ್ಟ್ ಮಂತ್ ಫಾರಿನ್ ಹೋಗ್ತಿದ್ದೀನಿ. ಅಲ್ಲಿ ಕೆಲವೊಬ್ಬರು ನಮ್ಮ ಕ್ಲೈಂಟ್ಸ್ ಇದ್ದಾರೆ, ಅವರೆಲ್ಲ ನಮ್ಮ ಪ್ರಾಜೆಕ್ಟ್ ರಿಜೆಕ್ಟ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ದೀನಿ. ಸೊ ಆ ಪ್ರಾಜೆಕ್ಟ್ ಮತ್ತೆ ನಮ್ಮ ಕೈ ಸೇರೋ ಹಾಗೆ ಮಾಡಬೇಕು. ಅದಕ್ಕೆ ನಿಮ್ಮ ಸ್ಪೆಷಲಿಸ್ಟ್ ಒಬ್ಬರನ್ನು ಗೈಡ್ ಮಾಡಿ ನನ್ನ ಜೊತೆ ಕಳಿಸಿದ್ರೆ ಸಾಕು. ಶ್ರೀಕಾಂತ್ ಮಾತು ಕೇಳಿ ಒಂದು ಕ್ಷಣ ಯೋಚಿಸಿದ ಅಭಿ, ಅವರು ರಿಜೆಕ್ಟ್ ಮಾಡೋಕ್ಕೆ ರೀಸನ್ ಏನು? ಮೆಟೀರಿಯಲ್ ಏನಾದರೂ ಲೋ ಕ್ವಾಲಿಟಿದು ಯೂಸ್ ಮಾಡ್ತಾ ಇದ್ದೀರಾ ಎಂದು ಪ್ರಶ್ನಿಸಿದ. ಇಲ್ಲ, ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನೇ ಯೂಸ್ ಮಾಡೋದು. ಆದರೆ ನಮ್ಮ ಕಾಂಪಿಟೀಟರ್ ಅಪ್ಪನ ವೈರಿ, ನಮಗೆ ಬಿಸ್ನೆಸ್ನಲ್ಲಿ ಲಾಸ್ ಆಗಬೇಕು ಅಂತ ಪಿತೂರಿ ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ಕಡೆಯಿಂದ ಒಬ್ಬ ಸ್ಟ್ರಾಂಗ್ ಆಗಿರೋ ವ್ಯಕ್ತಿ ಅವರೆದುರು ನಿಂತರೆ ಆ ಪ್ರಾಜೆಕ್ಟ್ ಮತ್ತೆ ನಮಗೆ ಸಿಗುತ್ತಲ್ವಾ ಅಂತ ಸಣ್ಣ ಆಸೆ ಅಷ್ಟೆ. ಶ್ರೀಕಾಂತ್ ಆಡಿದ ಮಾತುಗಳನ್ನು ಕೇಳಿದ ಅಭಿ, ವೆಲ್, ನಾನು ನಮ್ಮ ಹುಡುಗನ್ನ ಕಳಿಸ್ತೀನಿ. ನಿಮ್ಮ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ಉಳಿದಿದ್ದು ಅವನು ನೋಡ್ಕೋತಾನೆ ಎಂದಾಗ, ಥ್ಯಾಂಕ್ ಯು ಅಭಿ ಸರ್, ಥ್ಯಾಂಕ್ ಯು ವೆರಿ ಮಚ್ ಎಂದು ಖುಷಿಯಲ್ಲಿ ಹೇಳಿದ ಶ್ರೀಕಾಂತ್. ಈ ಥ್ಯಾಂಕ್ಸ್ ಎಲ್ಲ ಯಾಕೆ, ನಾನೂ ನಿಮ್ಮಿಂದ ಹೆಲ್ಪ್ ತಗೋತಾ ಇದ್ದೀನಲ್ವಾ ಎಂದು ಕಿರುನಗೆ ಬೀರಿದಾಗ ಶ್ರೀಕಾಂತ್ ಅವನ ಮುಖ ನೋಡಿ, ಅಭಿ ಸರ್, ಒಂದು ಮಾತು ಹೇಳ್ತೀನಿ. ನಾನು ನಿಜವಾಗ್ಲೂ ಸಾಹಿತ್ಯಾಳನ್ನು ಇಷ್ಟಪಟ್ಟಿದ್ದೆ. ಅವಳ ಮನಸ್ಸಲ್ಲಿ ಯಾವುದೇ ಕಲ್ಮಶ ಇಲ್ಲ. ಅವ್ರ ಮುಖ ನೋಡಿದ್ರೇ ಸುಳ್ಳು ಹೇಳೋರಲ್ಲ ಅನ್ನಿಸ್ತಿದೆ. ಯಾವುದಕ್ಕೂ ಒಂದ್ಸರಿ ಅವಳ ಹತ್ರ ಈ ವಿಷಯದ ಬಗ್ಗೆ ತಿಳ್ಕೊಂಡ್ರೆ ಒಳ್ಳೆಯದು. ಹಾಗಂತ ನನಗೆ ಅವಳನ್ನು ಮದುವೆ ಆಗೋಕ್ಕೆ ಅವಕಾಶ ಕೊಡಿ ಅಂತಲ್ಲ. ಯಾಕೋ ಅವಳು ನನಗೆ ತುಂಬ ಇಷ್ಟ ಆದಳು. ಎನಿವೆ, ಒಂದನ್ನು ಪಡ್ಕೋಬೇಕಾದ್ರೆ ಇನ್ನೊಂದು ತ್ಯಾಗ ಮಾಡಲೇಬೇಕಲ್ವಾ? ಅದು ಅಲ್ಲದೆ 1 ವಾರದ ಹಿಂದೆ ಸಾಹಿತ್ಯ ಪರಿಚಯ ಆಗಿದ್ದು. ನೋಡಿದ ದಿನಾನೇ ಇಷ್ಟ ಆದಳು. ಆದರೆ ನನ್ನ ಬಿಸ್ನೆಸ್ನ ನಾನು ಚಿಕ್ಕ ವಯಸ್ಸಿಂದಾನೂ ಪ್ರೀತಿಸ್ತಿದ್ದೇನೆ. ಅದನ್ನು ಕಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಈ ಡಿಸಿಷನ್ ಎಂದು ಬೇಸರದಿಂದ ನುಡಿದ ಶ್ರೀಕಾಂತ್. ಶ್ರೀಕಾಂತ್ ಸಾಹಿತ್ಯಾಳನ್ನು ಏಕವಚನದಲ್ಲಿ ಸಂಬೋಧಿಸಿದ್ದು ಯಾಕೋ ಹಿಡಿಸಲಿಲ್ಲ ಅಭಿಗೆ. ಹೆಚ್ಚು ಮಾತಾಡುವುದು ಅವನಿಗೆ ಬೇಕಿರಲಿಲ್ಲ. ಓಕೆ, ನಾಳೆನೇ ನಿಮ್ಮ ಆಫೀಸ್ಗೆ ನಮ್ಮ ಹುಡುಗ ಬರ್ತಾನೆ.
ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ ಎಂದು ಅವನ ಮಾತಿಗೂ ಕಾಯದೆ ಹೊರಟು ಹೋದ. ತನ್ನ ಕಾರಿನಲ್ಲಿ ಕುಳಿತು ಮನೆ ಕಡೆ ಹೊರಟಾಗ ಅವನ ತಲೆಯ ತುಂಬ ಯೋಚನೆಗಳು ತುಂಬಿದ್ದವು. ನಾನೇನಾದರೂ ತಪ್ಪು ಮಾಡುತ್ತಿದ್ದೇನಾ? ಸಾಗರ್ ಅನುಮತಿ ಇಲ್ಲದೆ ಸಾಹಿತ್ಯಾಳ ಮದುವೆ ನಿಲ್ಲಿಸುತ್ತಿರುವುದು ಸರಿಯಾ? ಏನಾದರಾಗಲಿ ಒಂದು ಮಾತು ಸಾಹಿತ್ಯಾಳ ಬಳಿ ಕೇಳಿದರೆ ಒಳ್ಳೆಯದು. ಈ ಶ್ರೀಕಾಂತ್ ಇವಳನ್ನು ತುಂಬ ಪ್ರೀತಿಸ್ತಿದ್ದಾನೆ. ಸಾಗರ್ ಕೂಡ ಸಾಹಿತ್ಯಾಳನ್ನು ಪ್ರೀತಿಸ್ತಿದ್ದಾನೆ. ಸಾಹಿತ್ಯ ಯಾರನ್ನು ಪ್ರೀತಿಸ್ತಿರಬಹುದು? ಸಾಗರ್ನ ಅಥವಾ ಶ್ರೀಕಾಂತ್ನ? ಒಂದು ವೇಳೆ ಅವಳು ಶ್ರೀಕಾಂತ್ನ ಇಷ್ಟಪಟ್ಟಿದ್ರೆ? ಛೇ, ಎಂಥ ಎಡವಟ್ಟು ಆಗೋಯ್ತಿದು. ಸಾಹಿತ್ಯ ಸಾಗರ್ನ ಮದುವೆ ಆಗಲ್ಲ ಅಂದರೆ? ಓ ಗಾಡ್, ಅವಳನ್ನು ವಿಚಾರಿಸದೆ ನಾನು ಈ ನಿರ್ಧಾರ ತಗೋಬಾರ್ದಾಗಿತ್ತು. ಈಗೇನು ಮಾಡೋದು? ತನ್ನ ಜೀವನದಲ್ಲಿ ಮೊದಲ ಬಾರಿ ತಪ್ಪು ಹೆಜ್ಜೆ ಇಟ್ಟೆನಾ ಎನಿಸಿತು ಅಬಿಗೆ. ಸ್ವಲ್ಪ ಸಮಯದ ನಂತರ, ಇಲ್ಲ, ನಾನು ಮಾಡಿದ್ದೇ ಸರಿ. ಒಂದು ವೇಳೆ ಸಾಹಿತ್ಯ ಶ್ರೀಕಾಂತ್ನ ಮದುವೆ ಆಗೋಕ್ಕೆ ಇಷ್ಟ ಇದ್ದರೆ ಅವಳಿಗೆ ಸಾಗರ್ನನ್ನು ಪ್ರೀತಿಸೋಕೆ ಯಾರು ಹೇಳಿದರು? ಒಬ್ಬ ಹುಡುಗನ ಲೈಫಲ್ಲಿ ಯಾಕೆ ಆಡಬೇಕಾಗಿತ್ತು? ಸಾಗರ್ನ ಈಗಿನ ಪರಿಸ್ಥಿತಿಗೆ ಅವಳೇ ಕಾರಣ ಅಲ್ವಾ? ಕರೆಕ್ಟ್, ನಾನು ಮಾಡಿದ್ದೇ ಕರೆಕ್ಟ್ ಎಂದು ಯೋಚಿಸಿದಾಗ ತಲೆಯ ಭಾರ ಸ್ವಲ್ಪ ಮಟ್ಟಿಗೆ ಇಳಿದಿತ್ತು. ಆದರೂ ಈ ವಿಷಯವನ್ನು ಸಾಹಿತ್ಯಾಳ ಬಳಿ ವಿಚಾರಿಸಬೇಕೆಂದು ಯೋಚಿಸುತ್ತಾ ಹೊರಟ. ಮುಂದುವರೆಯುವುದು.